ಕಳೆದ 15 ವರ್ಷದಿಂದ ಈ ದೇಶದಲ್ಲಿ ಸುಮಾರು 14 ಜನ ಪ್ರಧಾನಮಂತ್ರಿಗಳು ಚೇಂಜ್ ಆಗಿದ್ದಾರೆ. ನಮ್ಮ ಪಕ್ಕದಲ್ಲಿರೋ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ನ ಜನ ಗಲಾಟೆ ಮಾಡಿ ಆ ದೇಶದಿಂದನೇ ಓಡಿಸ್ಬಿಟ್ರು. ಅದೇ ರೀತಿ ಮಯನ್ಮಾರ್ ಅಲ್ಲಿ ಓಟಾಗಿ ಗೆಲ್ಸಿದ ಸರ್ಕಾರನ ಬೀಳಿಸಿ ಈಗ ಮಿಲಿಟರಿ ಸರ್ಕಾರ ಬಂದಿದೆ. ಪಾಕಿಸ್ತಾನದಲ್ಲೂ ಆಲ್ಮೋಸ್ಟ್ ಆಲ್ ಅದೇ ಇದೆ. ಈ ಎಲ್ಲ ದೇಶಗಳಲ್ಲೂ ನೀವು ಒಂದನ್ನ ಕಂಪೇರ್ ಮಾಡ್ಬೋದು. ಏನಂದ್ರೆ ಆ ದೇಶಗಳು ಹಿಂದೆ ಉಳಿದಿರೋ ದೇಶಗಳು, ಅಂದ್ರೆ ಬಡ ದೇಶಗಳು. ಯಾಕೆ ಹೇಳಿ? ಯಾಕಂದರೆ ಆ ದೇಶದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ. ಯಾವ ದೇಶದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಆ ದೇಶ ಯಾವತ್ತೂ ಉದ್ಧಾರ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಆ ದೇಶದಲ್ಲಿ ಯಾರು ಬಿಸ್ನೆಸ್ ಮಾಡಲ್ಲ, ಫ್ಯಾಕ್ಟ್ರಿಗಳು ಬರಲ್ಲ, ಬೇರೆ ದೇಶದ ಇನ್ವೆಸ್ಟ್ಮೆಂಟ್ ಕೂಡ ಬರಲ್ಲ. ಯಾಕಂದರೆ ನೀವೇ ಯೋಚನೆ ಮಾಡಿ, ಎವ್ರಿ ವರ್ಷನೂ ಒಬ್ಬೊಬ್ಬ ನ್ಯೂ ಪ್ರೈಮ್ ಮಿನಿಸ್ಟರ್ ಬರ್ತಾ ಹೋದ್ರೆ ಎವ್ರಿ ಪ್ರೈಮ್ ಮಿನಿಸ್ಟರ್ನು ಹೊಸ ಹೊಸ ರೂಲ್ಸ್ ರೆಗ್ಯುಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬಿಸ್ನೆಸ್ಗಳು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಎದುರ್ಕೊಂತವೆ. ಇದೇನು ಮಾಡುತ್ತೆ, ದೇಶದಲ್ಲಿ ಎಕನಾಮಿನ ಹಿಂದೆ ಉಳಿಸುತ್ತೆ. ಯಾಕಂದರೆ ಜಾಬ್ ಕ್ರಿಯೇಷನ್ ಮಾಡಲ್ಲ, ಜನಗಳಿಗೆ ಜಾಬ್ ಇರಲ್ಲ. ಆಮೇಲೆ ಬೇರೆ ದೇಶದ ಇನ್ವೆಸ್ಟ್ಮೆಂಟ್ಗಳು ಬರಲಿಲ್ಲದ್ರೆ ದೇಶದ ಕೈಯಲ್ಲಿ ದುಡ್ಡಿರಲ್ಲ ದೇಶನ ಡೆವಲಪ್ ಮಾಡೋಕ್ಕೆ. ಈ ರೀಸನ್ ಇಂದ ಏನಾಗುತ್ತೆ, ದೇಶ ಹಿಂದೆ ಉಳಿತಾ ಹೋಗುತ್ತೆ. ಅದೇ ಪ್ರಾಬ್ಲಮ್ ಈ ನಮ್ಮ ಸುತ್ತಮುತ್ತ ಕಂಟ್ರಿಗಳಿಗೆ ಆಗ್ತಾ ಇರೋದು. ಇದು ನಮ್ಮ ಇಂಡಿಯಾದಲ್ಲಿ ಕೂಡ ಆಗುತ್ತೆ. ನೀವೇ ನೋಡಿರ್ಬೋದು, ಲಾಸ್ಟ್ ಇಯರ್ ಬಿಜೆಪಿಗೆ ಮೆಜಾರಿಟಿ ಬಂದಿದೆ ಅಂತ ಸ್ಟಾಕ್ ಮಾರ್ಕೆಟ್ ಒಂದೇ ದಿವಸದಲ್ಲಿ ಸಖತ್ತು ಮೇಲೋಗಿತ್ತು. ನೆಕ್ಸ್ಟ್ ದಿವಸ ರಿಸಲ್ಟ್ ಬಂದ ಮೇಲೆ ಮೆಜಾರಿಟಿ ಬಂದಿಲ್ಲ ಅಂತ ಸ್ಟಾಕ್ ಮಾರ್ಕೆಟ್ ವಾಪಸ್ ಕೆಳಗೆ ಬೀಳ್ತು. ಸ್ಟಾಕ್ ಮಾರ್ಕೆಟ್ ಇಲ್ಲಿ ಮತ್ತೆ ಎಕನಾಮಿ ಇಲ್ಲಿ ಯಾವ್ದು ಬಿಜೆಪಿ ಕಾಂಗ್ರೆಸ್ ಅಂತ ಮಕ್ಕಮಲಾಜ್ ನೋಡಲ್ಲ. ಅದಕ್ಕೆ ಸ್ಟೇಬಲ್ ಗೌರ್ಮೆಂಟ್ ಬೇಕಾಗಿರುತ್ತೆ. ಯಾಕಂದ್ರೆ ಸ್ಟೇಬಲ್ ಗೌರ್ಮೆಂಟ್ ಇದ್ರೇನೆ ದೇಶ ಮುಂದುವರಿಯುತ್ತೆ ಅಂತ. ನೀವ್ ಯಾವತ್ತಾದ್ರೂ ಈ ತರ ಯೋಚನೆ ಮಾಡಿದ್ರ? ಈ ತರದೊಂದು ಥಾಟ್ ನಿಮ್ ತಲೆಯಲ್ಲಿ ಬಂದಿದ್ರೆ ಇದ್ರ ಬಗ್ಗೆ ನಿಮ್ಗೇನ್ ಗೊತ್ತಿದೆ ಕೆಳಗಡೆ ಕಮೆಂಟ್ ಮಾಡಿ.